ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿಸೆಂಬರ್ 27-28ಕ್ಕೆ ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ನಡೆದಿರುತ್ತೆ. ಜನವರಿ 5ರಿಂದ 7ನೇ ತಾರೀಕು ಒಳಗಡೆ ಅವರ ಒಂದು ಸ್ಕೋರ್ ಲಿಸ್ಟ್ನ ಪಬ್ಲಿಷ್ ಮಾಡಿರ್ತಾರೆ KEA ಕಡೆಯಿಂದ. ಇದೀಗ KEA ಕಡೆಯಿಂದ ಏನು ಕೆಲಸ ಇತ್ತು ಅದು ಮುಗಿದಿದೆ. KEA ಅವರು ಆ ಒಂದು ಸ್ಕೋರ್ ಲಿಸ್ಟ್ನ KPCL ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸೊ KPCL ಅವರು ಈಗ DVಗೆ ಬೇಕಾಗಿರುವಂಥ ಕ್ಯಾಂಡಿಡೇಟ್ಸಿನ ಲಿಸ್ಟನ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಒಂದು ಡಾಕ್ಯುಮೆಂಟ್ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ಕ್ಯಾಂಡಿಡೇಟು ನಾನು ಶಾರ್ಟ್ ಲಿಸ್ಟ್ ಆಗ್ತೀನಿ ಅಂತ ಒಂದು ನಂಬಿಕೆ ಇರುತ್ತೆ, ಆ ಒಂದು DV ಲಿಸ್ಟ್ನ ಚೆಕ್ ಮಾಡ್ಬೋದು. ಸೊ DVಗೆ ಯಾರ್ಯಾರು DVಗೆ ಹೋಗಬೇಕಾಗುತ್ತೆ ಅಂತೇಳಿ ಒಂದು ಲಿಸ್ಟ್ನ ಪಬ್ಲಿಷ್ ಮಾಡಿರ್ತಾರೆ. ಸೊ ಆ ಲಿಸ್ಟಲ್ಲಿರುವಂಥ ಎಲ್ಲ ಕ್ಯಾಂಡಿಡೇಟ್ಸು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗಿರುತ್ತೆ. ಸೊ ಹೋದ ಸಲಕ್ಕೆ ಅಂದರೆ 2016, 18 ಹಾಗೂ 24ರಲ್ಲಿ ಏನು 23-24ರಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು 1:1 ಲಿಸ್ಟ್ವರೆಗೆ ಬಂದಿದ್ದರು. ಸೊ ಆ 1:1 ಲಿಸ್ಟಲ್ಲಿ ಬರುವಕ್ಕಿಂತ ಮುಂಚೆ DV ನಡೆದಿರುತ್ತೆ, ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಏನೆಲ್ಲ ನಡೆದಿರುತ್ತೆ. ಆಗ ಬಿಟ್ಟಿರುವಂಥ ಕ್ಯಾಂಡಿಡೇಟ್ಸಿನ DV ಲಿಸ್ಟಲ್ಲಿ ಒಂದಿಷ್ಟು ಬದಲಾವಣೆ ಈಗ ನಾವು ನೋಡ್ಬೋದು. ಸೊ ಆವಾಗ ನಮಗೇನು ಮಾಡಿದರು, 1:3 ಲಿಸ್ಟ್ ಬಿಟ್ಟಿರ್ತಾರೆ. ಈಗ ಈ ಲಿಸ್ಟು 1:2 ಆಗಿರುತ್ತೆ. ಸೊ ನೋಡೋಣ ಯಾವ ಕ್ಯಾಂಡಿಡೇಟ್ಸಿನ ಹೆಸರಿಗಿದೆ, ಅದಾಗಿನ ನಂತರ ಯಾವ ರೀತಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಾಗಿ ನಂತರ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ಸ್ನೇಹಿತರೆ. ಸೊ ಈಗ ಏನು ಬಿಟ್ಟಿದ್ದಾರೆ ಈ DV ಲಿಸ್ಟು, ಈ ಲಿಸ್ಟ್ ಜಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್. ಇದು ಫೈನಲ್ ಲಿಸ್ಟ್ ಅಲ್ಲ, ಇದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸಿನ ಲಿಸ್ಟ್ ಅಲ್ಲ, ಇದು ಶಾರ್ಟ್ ಲಿಸ್ಟ್ ಆಗಿರುವಂಥ ಲಿಸ್ಟೇ, ಬಟ್ DVಗೆ ಶಾರ್ಟ್ ಲಿಸ್ಟ್ ಆಗಿರುವಂಥ ಲಿಸ್ಟ್ ಇದು. ಸೊ ಫೈನಲ್ ಲಿಸ್ಟ್ ಇನ್ನೂ ಬೇರೆ ಇದೆ. ಸೊ DV ಆಗಿದ ನಂತರ ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ, ಇನ್ನೂ ಹಲವಾರು ಪ್ರಾಸೆಸ್ಗಳಿದೆ. ಅವೆಲ್ಲ ಕಂಪ್ಲೀಟ್ ಆಗಿದ ನಂತರ ಕೋರ್ಟಲ್ಲಿರುವಂಥ ಕೇಸ್ನು ಕ್ಲಿಯರ್ ಆಗಿದ ನಂತರ ಫೈನಲ್ ಆಗಿ 1:1 ಲಿಸ್ಟ್ ಬಿಡ್ತಾರೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ನನಗೆ ಕೋರ್ಟಿನ ಕೇಸ್ ಬಗ್ಗೆ ಕೇಳ್ತಾ ಇದ್ರಿ. ಸೊ ನೋಡಿ, ಒಂದು ಹೇಳ್ತೀನಿ, ಕೋರ್ಟಿನ ಕೇಸ್ ಬಗ್ಗೆ ನಾನು ಇಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗಲ್ಲ. ಏನಕ್ಕಂದರೆ ನಿಮಗೆ ಒಂದು ಕ್ವಶನ್ಗೆ ಇನ್ನೊಂದು ಕ್ವಶನ್ ಅಪಿಯರ್ ಆಗ್ತಾ ಹೋಗುತ್ತೆ, ನೀವು ಇನ್ನೂ ಒಂದು ಬೇರೆ ಥರದ ಸ್ಟೆಪ್ಸ್ನ ತೊಗೊಳಕ್ಕೆ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾನು ಶಾರ್ಟಾಗಿ ನಿಮ್ಗೆ ಹೇಳೋದು ಏನಪ್ಪ ಅಂತಂದರೆ ಕೋರ್ಟಿನ ಕೇಸ್ ಬಗ್ಗೆ. ಸೊ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಯಾರೆಲ್ಲ DVಗೆ ಅಟೆಂಡ್ ಮಾಡ್ಕೊಳ್ತಾ ಇದ್ದೀರಾ, ಮುಂದಿನ ಪ್ರಾಸೆಸ್ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗ್ಬಿಡಿ. ಮುಂದಿನ ಪ್ರಾಸೆಸ್ಸು ಆದಷ್ಟು ಬೇಗನೆ ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ಲಿಸ್ಟಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದೀರಾ, 1:1 ಲಿಸ್ಟಲ್ಲಿ 100% ಶಾರ್ಟ್ ಲಿಸ್ಟ್ ಆಗೇ ಆಗ್ತೀರಾ, ಈ ಪ್ರಾಸೆಸ್ಸು ಕಂಪ್ಲೀಟ್ ಆಗೇ ಆಗುತ್ತೆ. ಅಂದರೆ ಅರ್ಥ ಕೋರ್ಟಲ್ಲಿರುವಂಥ ಕೇಸು ಡಿಸ್ಮಿಸ್ ಆಗೋ ಚಾನ್ಸಸ್ ಇದೆ. ಡಿಸ್ಮಿಸ್ ಆಗೇ ಆಗುತ್ತೆ, ಚಾನ್ಸಸ್ ಅಲ್ಲ, ಡಿಸ್ಮಿಸ್ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. 100% ಈ ನೋಟಿಫಿಕೇಷನ್ ಕಂಪ್ಲೀಟ್ ಆಗೇ ಆಗುತ್ತೆ. ಯಾವುದೇ ರೀತಿಯಲ್ಲಿ ಅಬ್ಸ್ಟ್ರಕ್ಷನ್ಸ್ ಇರಲ್ಲ ನಿಮಗೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ಮತ್ತೆ ಇದೇ ನೋಟಿಫಿಕೇಷನು ಕ್ಯಾನ್ಸಲ್ ಆಗ್ಬೋದು, ಅಥವಾ ಇದೇ ನೋಟಿಫಿಕೇಷನ್ ಮತ್ತಿನ್ನೊಂದು ಸಲ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು ಅನ್ನೋ ಒಂದು ಡೈಲಮದಲ್ಲಿದ್ದೀರಾ. ಸೊ ಆ ಎಲ್ಲ ಡೈಲಮದಿಂದ ಹೊರಗಡೆ ಬಂದುಬಿಡಿ. ಎಕ್ಸಾಮ್ ಏನು ನಡೆದಿದೆ ಅದೇ ಫೈನಲ್ ಆಗಿರುತ್ತೆ, ಲಿಸ್ಟ್ ಏನು ಬಂದಿದೆ ಇದೇ ಫೈನಲ್ ಆಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಂದು ಸ್ಮಾಲ್ ಚೇಂಜಸ್ ಆಗ್ಬೋದು, ಸ್ಟೂಡೆಂಟ್ಸ್ ಕಡೆಯಿಂದ ಇದು ಒಂದು ಅಬ್ಜೆಕ್ಷನ್ ಬರ್ಬೋದು. ಅದು ಏನಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಈ ನೋಟಿಫಿಕೇಷನು ಯಾವುದೇ ರೀತಿಯಲ್ಲಿ ಹೋಲ್ಡ್ ಆಗಲ್ಲ, ಕ್ಯಾನ್ಸಲ್ ಆಗಲ್ಲ, ಮತ್ತು ಎಕ್ಸಾಮ್ ಆಗೋ ಸಾಧ್ಯತೆಗಳಂತೂ 100% ಇಲ್ಲ. ಈ ನೋಟಿಫಿಕೇಷನ್ 100% ಕಂಪ್ಲೀಟ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಮಾರ್ಚ್ ಎಂಡ್ ಒಳಗಡೆ ಅಥವಾ ಏಪ್ರಿಲ್ ಮಿಡ್ ಒಳಗಡೆ ನಿಮ್ಮ DV, ಪೊಲೀಸ್ ವೆರಿಫಿಕೇಷನ್, ಸಿಂಧುತ್ವ ಆಗುವ ಸಾಧ್ಯತೆಗಳು ಇದೆ. ಅದಾಗಿದ ನಂತರ ಅಷ್ಟರೊಳಗಡೆ ಕೋರ್ಟಿನ ಕೇಸ್ನು ಕ್ಲಿಯರ್ ಆಗುತ್ತೆ. ಅದಾಗಿದ ನಂತರ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರೋದು ಗ್ಯಾರಂಟಿ. ಸೊ ಆಲ್ಮೋಸ್ಟ್ ಜೂನ್ ಜುಲೈ ಒಳಗಡೆ ಯಾರೆಲ್ಲ ಫೈನಲ್ ಲಿಸ್ಟಲ್ಲಿ ಇರ್ತೀರಾ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರೋದು ಗ್ಯಾರಂಟಿ. ಸೊ ಏನು ಪ್ರಾಸೆಸ್ ನಡೀತಿದೆ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಸ್ಪೀಡಪ್ನೂ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಲ್ಲಿ ಚಿಂತೆ ಮಾಡ್ತಾ ಹೋಗೋಕ್ಬಿಡಿ. 100% ನೋಟಿಫಿಕೇಷನ್ ಕಂಪ್ಲೀಟ್ ಆಗೋದು ಗ್ಯಾರಂಟಿ. ಅದಾಗಿ ನಂತರ ನಾನು ನಿಮಗೆ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿದೆ, ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ಮಾಲ್ ಅಬ್ಜೆಕ್ಷನ್ ಬರ್ಬೋದು ಸ್ಟೂಡೆಂಟ್ಸ್ ಕಡೆಯಿಂದ ಅಂತೇಳಿ. ಏನದು ಅಬ್ಜೆಕ್ಷನ್ ಇರ್ಬೋದು ಅಂತ ನೋಡೋದಾದರೆ, ನೋಡಿ ಆಸ್ಪಿರೆಂಟ್ಸ್, ಈಗ ಕೆಲವು ಸ್ಟೂಡೆಂಟ್ಸಿನ ಮೈಂಡ್ಸೆಟ್ಟಲ್ಲಿ ಕೆಲವೊಂದು ಸರ್ಕ್ಯುಲರ್ನ ಇಟ್ಕೊಂಡು ಕನ್ಫ್ಯೂಷನಲ್ಲಿದೆ. ಸೊ ಅದು ನಮಗೂ ಕನ್ಫ್ಯೂಷನ್ ಇದೆ, ಇವ್ರು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ. ಸೊ ನೋಡಿ, ಈಗ HK, NHK ಎರಡೂ ಸಪ್ರೇಟ್ ಲಿಸ್ಟ್ನ ಬಿಟ್ಟಿರ್ತಾರೆ DVಗಾಗಿ. ಸೊ ಕೆಲವು ಕ್ಯಾಂಡಿಡೇಟ್ಸು HKದಲ್ಲೂ ಮತ್ತು NHKದಲ್ಲೂ ಎರಡರಲ್ಲೂ ಕಾಮನ್ ಆಗಿರ್ತಾರೆ. ಸೊ ಈ ಕ್ಯಾಂಡಿಡೇಟ್ಸ್ನ ಯಾವ ಕಡೆ ಹಾಕ್ತಾರೆ, ಆ್ಯಸ್ ಪರ್ ಕೋರ್ಟಿನ ಆರ್ಡರ್ ಪ್ರಕಾರ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರನ್ನ NHKದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಜನ ಸ್ಟೂಡೆಂಟ್ಸಿನ ಗಮನದಲ್ಲಿರುತ್ತೆ. ಸೊ ನೋಡಿ, HKಗನ ಹಾಕಲಿ NHKಗನ ಹಾಕಲಿ ಸ್ಟೂಡೆಂಟ್ ಕಡೆಯಿಂದ ವಿಲ್ಲಿಂಗ್ನೆಸ್ ಲೆಟರ್ನ ಕೇಳಬೇಕಾಗುತ್ತೆ. ಸೊ ಕ್ಯಾಂಡಿಡೇಟ್ ಯಾವ ಕಡೆ ಹೋಗ್ತೀರಾ, ಯಾವ ಕಡೆ ಇರ್ತೀರಾ ಅಂತಂತೇಳಿ. ಯಾಕಂತಂದರೆ ಇದು ಒಂದು ರೆಗ್ಯುಲರ್ ಪ್ರೊಸೀಜರ್ ಅನ್ನೋ ಥರ ನೋಡ್ಕೊಳ್ಳೋದಾದರೆ, ಈಗ HK ಕ್ಯಾಂಡಿಡೇಟ್ಗೆ NHK ಕಡೆ ಹಾಕುವ ಸಾಧ್ಯತೆಗಳಿದ್ದಾಗ ನೋಟಿಫಿಕೇಷನಲ್ಲಿ ಒಂದು ಪಾಯಿಂಟ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ KPCL ಅವರು, HK ಕ್ಯಾಂಡಿಡೇಟು ಇನ್ ಕೇಸ್ ಏನಾದರೂ NHK ಕಡೆ ತೊಗೊಂಡ್ರೆ HK ಬೆನಿಫಿಟ್ಸು ಕಳ್ಕೊಳ್ತೀರಾ ಅಂತೇಳಿ. ಸೊ ಆ ರೀತಿಯಲ್ಲಿ KPCL ಅವರು ಏನಾದರೂ HK ಕ್ಯಾಂಡಿಡೇಟಿಗೆ ಕೇಳದಂತಲೇ NHK ಕಡೆ ಹಾಕಿಬಿಟ್ರೆ ಆಗ ಆ ಕ್ಯಾಂಡಿಡೇಟು ಆ್ಯಸ್ ಪರ್
ನೋಟಿಫಿಕೇಷನ್ ಪ್ರಕಾರ HK ಬೆನಿಫಿಟ್ಸ್ನ ಕಳ್ಕೊಳ್ತಾರೆ ಅಲ್ವಾ. ಆ ನೋಟಿಫಿಕೇಷನ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಸ್ವಂತ ಹೇಳ್ತಿಲ್ಲ, ಸರ್ಕ್ಯುಲರಲ್ಲಿ ಕೊಟ್ಟಿರೋಂಥ ನೋಟಿಫಿಕೇಷನಲ್ಲಿ ಕೊಟ್ಟಿರೋಂಥ ಪಾಯಿಂಟ್ ಪ್ರಕಾರ. ಸೊ ಈ ಥರ ಸಂದರ್ಭದಲ್ಲಿ HK ಕ್ಯಾಂಡಿಡೇಟ್ ಇನ್ ಕೇಸ್ ಏನಾದರೂ NHK ಕಡೆ ಹಾಕಿದ್ರೆ ಆ ಕ್ಯಾಂಡಿಡೇಟ್ ಏನು ಮಾಡ್ಕೊಳ್ತಾರೆ, HK ಬೆನಿಫಿಟ್ಸ್ನ ಕಳ್ಕೊಳ್ತಾರೆ ಆ್ಯಸ್ ಪರ್ ನೋಟಿಫಿಕೇಷನ್ ಪ್ರಕಾರ. ಸೊ ಇಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಏನು ಮಾಡಬೇಕಂದ್ರೆ KPCL ಕಡೆಯಿಂದ ಕನ್ಫರ್ಮೇಷನ್ನ ತಗೊಳ್ಳಿ, ಒಂದು ಸರ್ಕ್ಯುಲರ್ನ ಇಶ್ಯೂ ತೊಗೊಳ್ಳಿ. KPCL ಅವರು ಇನ್ ಕೇಸ್ ನೀವೇನಾದರೂ HK ಕಡೆಯಿಂದ NHK ಕಡೆ ಹೋದ್ರೂ ನಿಮ್ಮ ಬೆನಿಫಿಟ್ಸ್ ನೀವು ಕಳ್ಕೊಳ್ಳಲ್ಲ. ಯಾಕಂದರೆ ಈಗ ಸ್ಟೂಡೆಂಟು ಟಾಪ್ ಲಿಸ್ಟಲ್ಲಿ ಇರ್ತಾನೆ, ರ್ಯಾಂಕ್ 1ನಲ್ಲಿರೋ ಕ್ಯಾಂಡಿಡೇಟ್ ಅಂತಲೇ ಇಟ್ಕೊಳ್ಳಿ. ರ್ಯಾಂಕ್ 1ನಲ್ಲಿರೋರು HKನಲ್ಲೂ ಹಾಕಿರ್ತಾರೆ, NHKನಲ್ಲೂ ಹಾಕಿರ್ತಾರೆ, ಅವ್ರಿಗೆ HK ಬೆನಿಫಿಟ್ಸು NHK ಬೆನಿಫಿಟ್ಸ್ ಎರಡೂ ಸಿಗುವಂಥ ಇರುತ್ತೆ. ಸೊ ಇನ್ ಕೇಸ್ ಆ ಕ್ಯಾಂಡಿಡೇಟ್ ರ್ಯಾಂಕ್ 1 ಕ್ಯಾಂಡಿಡೇಟ್ಗೆ ಅವ್ರನ್ನ ಕೇಳಿದಂತೆ HKನಲ್ಲಿ ತೊಗೊಳ್ಬೇಕಂತ ಅವ್ರು ಇರ್ತಾರೆ. ಬಟ್ ಇವ್ರು ಏನು ಮಾಡಿಬಿಡ್ತಾರೆ, KPCL ಅವರು NHKಗೆ ತೊಗೊಂಡು ಹಾಕ್ಬಿಡ್ತಾರೆ. ಅವ್ರನ್ನ ಕ್ಯಾಂಡಿಡೇಟ್ನ ಕೇಳೋದೇ ಇಲ್ಲ, ಅವರೇ ಹಾಕ್ಬಿಡ್ತಾರೆ ಸ್ವತಃ. ಹಾಕಿದಾಗ ಆ ಕ್ಯಾಂಡಿಡೇಟ್ ಏನಾಗುತ್ತೆ ಫ್ಯೂಚರಲ್ಲಿ, ಅವ್ರಿಗೆ HK ಬೆನಿಫಿಟ್ಸ್ ಕಳ್ಕೊಳ್ತಾರೆ ಅಲ್ವಾ, ಆ್ಯಸ್ ಪರ್ ಸರ್ಕ್ಯುಲರ್ ಪ್ರಕಾರ. ಸೊ ಈ ಕ್ಯಾಂಡಿಡೇಟ್ ಏನು ಮಾಡಬೇಕು, KPCL ಕಡೆಯಿಂದ ಕನ್ಫರ್ಮೇಷನ್ ತೊಗೊಳ್ಬೇಕು. ಸರ್ ನನಗೀಗ ನೀವು HK ಕಡೆಯಿಂದ NHK ಕಡೆಗೆ ಹಾಕಿದ್ದೀರಾ, ನನಗೆ HK ಬೆನಿಫಿಟ್ಸ್ ಲಭ್ಯವಿರುತ್ತೆ ಅನ್ನೋದಾದರೆ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿ. ಯಾಕಂದರೆ ಈಗ ಹೇಳ್ತಾರೆ, ಓರಲ್ಲಾಗಿ ಹೇಳ್ಬೋದು, ಬಟ್ ಫ್ಯೂಚರಲ್ಲಿ ನೀವಾಗ ತೊಗೊಂಡಿದ್ದಾರೆ ಅಂತ ಹೇಳಿ ಪಾಯಿಂಟ್ನ ಟರ್ನ್ ಮಾಡೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಕ್ಯಾಂಡಿಡೇಟ್ಸು HK ಕಡೆಯಿಂದ NHK ಕಡೆಗೆ ಹೋಗ್ತೀರಾ, ಅಥವಾ HK ಕಡೆಯಿಂದ HK ನಿಮ್ಗೆ ಸಿಗೋದಿತ್ತಂದ್ರೂ ಆದರೂ ನೀವು NHK ಕಡೆ ಸೆಲೆಕ್ಷನ್ ಆಗ್ತೀರಾ, ಸೊ ನೀವು KPCL ಕಡೆಯಿಂದ ಈ ಒಂದು ಕನ್ಫರ್ಮೇಷನ್ನ ತಗೊಳ್ಳಿ. ನಮಗೆ HK ಬೆನಿಫಿಟ್ಸ್ ನಾವು NHKದಲ್ಲಿ ತೊಗೊಂಡ್ರೂ ನಮಗೆ HK ಬೆನಿಫಿಟ್ಸ್ ಇರುತ್ತಾ ಅನ್ನೋದನ್ನು ಕ್ಲಾರಿಟಿ ತೊಗೊಳ್ಳಿ. ಈ ಕ್ಲಾರಿಟಿ ತೊಗೊಳ್ಳದೆ ಜಸ್ಟ್ ನಮಗೆ ಜಾಬ್ ಸಿಗ್ತಿದೆಯಲ್ಲ ಅಂತ ಹೇಳಿ HK ಅವರೆಲ್ಲ NHK ಕಡೆಗೆ ಹೋದರೆ ಫ್ಯೂಚರಲ್ಲಿ ಆ ಒಂದು ಬೆನಿಫಿಟ್ಸು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಪ್ರಮೋಷನ್ ಆಸ್ಪೆಕ್ಟ್ ಇರ್ಬೋದು, ಯಾವುದೇ ಥರದ ಆಸ್ಪೆಕ್ಟಿಂದ ಇರ್ಬೋದು. ಸೊ ಹಾಗಾಗಿ KPCL ಕಡೆಯಿಂದ ಇದೊಂದು ಕ್ಲಾರಿಟಿ ತೊಗೊಳ್ಳಿ. ಸೊ ಇದು ನಿಮ್ಮ ರೈಟು, ಅವ್ರದ್ದು ಡ್ಯೂಟಿನೇ ಅದು. ನಿಮ್ಮ ರೈಟ್ ಏನು, ಕೇಳೋಂಥ ರೈಟ್ ನಿಮ್ಮದಾಗಿರುತ್ತೆ. ಅವರ ಡ್ಯೂಟಿ ಏನು, ನಿಮ್ಮ ಕ್ವಶನ್ಗೆ ಅವ್ರಿಗೆ ಆನ್ಸರ್ ಮಾಡೋವಂಥ ಡ್ಯೂಟಿ ಅವ್ರದ್ದಾಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ HK ಕಡೆಯಿಂದ NHK ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, KPCL ಕಡೆಯಿಂದ ಕನ್ಫರ್ಮೇಷನ್ ತೊಗೊಳ್ಳಿ, ವೆದರ್ ನಿಮಗೆ ಬೆನಿಫಿಟ್ಸ್ ಎಲಿಜಿಬಲ್ ಇರ್ತೀರಾ ಇಲ್ಲ. ಈ ಒಂದು ನೀವು HKದಲ್ಲಿ ಸಿಗೋ ಚಾನ್ಸಸ್ ಇದ್ರೂ ನೀವು NHK ಕಡೆ ಹೋಗೋದ್ರಿಂದ ನಿಮಗೆ HK ಬೆನಿಫಿಟ್ಸ್ ಇನ್ನೂ ಅವೈಲೇಬಲ್ ಇರುತ್ತಾ ಇಲ್ಲ ಅಂತ ಕ್ಲಾರಿಟಿ ತೊಗೊಳ್ಳಿ. ಈ ಕ್ಲಾರಿಟಿ ತೊಗೊಳ್ಳದೆ ನೀವೇನಾದರೂ ಕಣ್ಮುಚ್ಕೊಂಡು ತೊಗೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು, ಬರುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಪ್ರಾಬ್ಲಮ್ಸ್. ಅಂದರೆ ರಿಸರ್ವೇಷನ್ ಪ್ರಕಾರ ಯಾವುದೇ ಇರ್ಬೋದು, ಪ್ರಮೋಷನ್ ಆಸ್ಪೆಕ್ಟ್ ಯಾವುದಾದ್ರೂ ಇರ್ಬೋದು. ಸೊ ಹಾಗಾಗಿ ಕ್ಲಾರಿಟಿನ ತೊಗೊಂಡು ಪ್ರೊಸೀಡ್ ಆಗಿ. ಅದಾಗಿದ ನಂತರ ಕೋರ್ಟಲ್ಲಿರೋ ಕೇಸ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಕೋರ್ಟಲ್ಲಿರೋ ಕೇಸ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಕೋರ್ಟಲ್ಲಿರೋ ಕೇಸು 100% ಡಿಸ್ಮಿಸ್ ಆಗೇ ಆಗುತ್ತೆ. ಯಾವುದೇ ಥರದ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಲ್ಲ, ಯಾವುದೇ ಥರದ ಎಕ್ಸಾಮು ಆಗಲ್ಲ. 100% ಈ ಪ್ರಾಸೆಸ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದಷ್ಟು ಬೇಗನೆ ನೋಟಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗ್ತೀರಾ ಅವರಿಗೆ 1:1 ಲಿಸ್ಟಲ್ಲಿರೋರಂಥವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಬರೋದಂತೂ ಗ್ಯಾರಂಟಿ. ಈಗ KE ಅವರು ಬಿಟ್ಟಿರುವಂಥ KERL KPCL ಅವರು ಬಿಟ್ಟಿರುವಂಥ ಅಫಿಷಿಯಲ್ ಡಾಕ್ಯುಮೆಂಟ್ ಕಡೆ ನೋಡೋಣ, DV ಲಿಸ್ಟ್ಗಾಗಿ ಯಾವ ಥರ ಬಿಟ್ಟಿದ್ದಾರೆ ಅಂತೇಳಿ. ಸೊ ನೀವು ಇಲ್ಲೇನು ಸ್ಕ್ರೀನ್ ಮೇಲೆ ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಾ, ಈ ಡಾಕ್ಯುಮೆಂಟು KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಇರುವಂಥ ಡಾಕ್ಯುಮೆಂಟು. ಸೊ ನೀವೆಲ್ಲರೂ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರಿದೆಯಾ ಇಲ್ಲ ಅಂತ ನೋಡ್ಕೊಳ್ತಾ ಹೋಗ್ಬೋದು. ಸೊ ಈ ಡಾಕ್ಯುಮೆಂಟ್ ಏನಿದೆ 1:1 ಲಿಸ್ಟಲ್ಲಿ ಪಬ್ಲಿಷ್ ಆಗಿರುವಂಥ ಡಾಕ್ಯುಮೆಂಟ್ ಆಗಿರುತ್ತೆ. ಏನಿದು 1:2 ಲಿಸ್ಟ್, 1:2 ಲಿಸ್ಟಲ್ಲಿರುತ್ತೆ. 1:3 ಲಿಸ್ಟಲ್ಲಿ ಕಳೆದ ಬಾರಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ, ಬಟ್ ಈ ಟೈಮಲ್ಲಿ ಇದನ್ನು ಚೂಸ್ ಮಾಡಿಲ್ಲ, ಅವರು 1:2ನ ಚೂಸ್ ಮಾಡಿದ್ದಾರೆ. ಸೊ ಈ ಲಿಸ್ಟಲ್ಲಿ ನೀವು ನೋಡ್ಕೊಳ್ತಾ ಹೋಗೋದಾದರೆ ನೋಡಿ, ಇದು HK ಲಿಸ್ಟಾ NHK ಲಿಸ್ಟಾ ಅಂತ ಐಡೆಂಟಿಫೈ ಮಾಡೋದು ಇಲ್ಲಿಂದ. ಇದರ ಲಿಸ್ಟ್ ಮೇಲ್ಗಡೆ ಕೊಟ್ಟಿದ್ದಾರೆ HKನ NHKನ ಅಂತೇಳಿ. ಸೊ ಇದು HK ಲಿಸ್ಟ್ ಆಗಿರುತ್ತೆ. ಸೊ ಇಲ್ಲಿ 1ಇಂದ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಏನು ಕೊಟ್ಟಿಲ್ಲ, ಡೀಟೇಲ್ಸ್ ಏನು ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತು, ಡೇಟ್ ಆಫ್ ವೆರಿಫಿಕೇಷನ್, ಯಾವತ್ತು ನೀವು ವೆರಿಫಿಕೇಷನ್ಗೆ ಹೋಗಬೇಕು. ಸೊ ಈ ಕ್ಯಾಂಡಿಡೇಟ್ಸು, ಈ ಲಿಸ್ಟಲ್ಲಿರುವಂಥ ಕ್ಯಾಂಡಿಡೇಟ್ಸ್ ಇವರೆಲ್ಲ ನೋಡಿ 27ನೇ ತಾರೀಕು ಕೊಟ್ಟಿರ್ತಾರೆ ಇವ್ರದ್ದೆಲ್ಲ. ಸೊ 27ನೇ ತಾರೀಕು ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಪಬ್ಲಿಷ್ ಆಗಿರುವಂತಹ ಅಥವಾ ಇಲ್ಲಿ ಮೆನ್ಷನ್ ಆಗಿರುವಂಥ ನೇಮ್ಸು ಜಸ್ಟ್ ನೇಮ್ಸ್ನ ಪಬ್ಲಿಷ್ ಮಾಡಿದ್ದಾರೆ. ಆ ನೇಮ್ಸ್ನ ಮಾರ್ಕ್ಸ್, ಆ ಕ್ಯಾಂಡಿಡೇಟಿನ ಮಾರ್ಕ್ಸ್ ಎಷ್ಟು, ಯಾವ ಕ್ಯಾಟಗಿರಿ ಅಂತ ಹೇಳಿ ಡೀಟೇಲ್ಸ್ ಕೊಟ್ಟಿಲ್ಲ. ಅದಾಗಿದ ನಂತರ ಇದರಲ್ಲಿ ಪಬ್ಲಿಷ್ ಆಗಿರುವಂಥ ಹೆಸರುಗಳೇನಿದೆಯಲ್ಲ, ಇದು ಟಾಪ್ ರ್ಯಾಂಕ್ ಅಂತ ಅಲ್ಲ, ಇದು ಆಲ್ಫಾಬೆಟಿಕಲ್ ಫಾರ್ಮಲ್ಲಿ ಕೊಟ್ಕೊಳ್ತಾ ಹೋಗಿದ್ದಾರೆ. ABCD ಈ ಆಲ್ಫಾಬೆಟಿಕಲ್ ಮ್ಯಾನರಲ್ಲಿ ಅರೇಂಜ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಇದು 1:2 ಲಿಸ್ಟ್ ಆಗಿರುತ್ತೆ. ಟಾಪಿಂದ ಬಾಟಮ್ವರೆಗೂ ಅಂತೇಳಿ ರ್ಯಾಂಕ್ ವೈಸ್ ಕೊಟ್ಕೊ ಹೋಗಿಲ್ಲ, ಅವರು ಜಸ್ಟ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಳ್ತಾ ಹೋಗಿರ್ತಾರೆ. ಸೊ ಈ ಲಿಸ್ಟಲ್ಲಿ ನಿಮಗೆ ಮಾರ್ಕ್ಸ್ ಆಗಲಿ, ಯಾವ ಕ್ಯಾಟಗಿರಿ ಅಂತ ಆಗಲಿ ಡೀಟೇಲ್ಸ್ನ ಕೊಟ್ಟಿರಲ್ಲ. ಏನೇನು ಡೀಟೇಲ್ಸ್ ಇರುತ್ತೆ, ಯಾವ ಕ್ಯಾಂಡಿಡೇಟ್ ಹೋಗಬೇಕು, ಯಾವತ್ತು ಹೋಗಬೇಕು, ಅವರ ಡೇಟ್ ಆಫ್ ಬರ್ತ್ ಏನಿದೆ, ಸೊ ಇಷ್ಟು ಮಾತ್ರ ಪಬ್ಲಿಷ್ ಮಾಡಿರ್ತಾರೆ. ಅದು ಮತ್ತು ಟೈಮನ್ನು ಕೊಟ್ಟಿರ್ತಾರೆ, ಡಿಪಾರ್ಟ್ಮೆಂಟು ಕೊಟ್ಟಿರ್ತಾರೆ. ಸೊ
ಈ ಕ್ಯಾಂಡಿಡೇಟ್ ಲಿಸ್ಟನ್ನು ನೋಡ್ಕೊಳ್ಳಿ. ನಿಮ್ಮ ಹೆಸರಿತ್ತು ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಮಾಡಿ. ಸೊ ಇದು 1:2 ಲಿಸ್ಟು. ಇಟ್ ಈಸ್ ನಾಟ್ ಎ ಫೈನಲ್ ಲಿಸ್ಟ್, ಇಟ್ ಈಸ್ ನಾಟ್ ಆನ್ 1:1 ಲಿಸ್ಟು, ಇಟ್ ಈಸ್ ಎ 1:2 ಲಿಸ್ಟ್, ಜಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಇದು. ಸೊ JE ಸಿವಿಲ್ದಾಗಿರುತ್ತೆ, ಅದೇ ರೀತಿಯಲ್ಲಿ JE ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, EC ಎಲ್ಲರ ಲಿಸ್ಟು ಪಬ್ಲಿಷ್ ಮಾಡಿರ್ತಾರೆ. AE ಲಿಸ್ಟೂ ಇದೆ ನೋಡಿ, ಇದು AE ಲಿಸ್ಟ್, ಇದು HK, NHK ಎಲ್ಲನೂ ಒಂದೇ ಡಾಕ್ಯುಮೆಂಟಲ್ಲಿ ಅವೈಲೇಬಲ್ ಇದೆ. ಸೊ ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಜಸ್ಟ್ ಆಲ್ಫಾಬೆಟಿಕಲ್ ಮ್ಯಾನರಲ್ಲಿ ಕೊಟ್ಕೊಂಡು ಹೋಗಿದ್ದಾರೆ. ಕೆಲವರು HKನಲ್ಲಿರೋರು NHKದಲ್ಲೂ ಇದ್ದಾರೆ, HKದಲ್ಲಿರೋರು NHKನಲ್ಲಿ ಇರ್ತಾರೆ. ಎರಡಕ್ಕೂ ಅಪ್ಲೈ ಮಾಡಿರೋಂಥ ಕಾರಣದಿಂದ ಎರಡೂ ಲಿಸ್ಟಲ್ಲಿ ಪಬ್ಲಿಷ್ ಮಾಡಿರ್ತಾರೆ ಅವ್ರನ್ನ. ಸೊ ಈ ಕ್ಯಾಂಡಿಡೇಟ್ಸ್ಗೆ ವಿಲ್ಲಿಂಗ್ ಲೆಟರ್ ಕೇಳ್ತಾರಾ ಇಲ್ಲ ಅಂತೇಳಿ DV ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವಿಲ್ಲಿಂಗ್ ಲೆಟರ್ನ ಕೇಳಿದಾಗ ಕೆಳಗಡೆ ಇರುವಂಥವ್ರಿಗೆ ಅವಕಾಶ ಸಿಗುತ್ತೆ, ಇಲ್ಲದೇ ಇದ್ದರೆ ಅವ್ರಿಗೆ ಇಷ್ಟ ಬಂದಂತೆ ಹಾಕಬೇಕಾಗುತ್ತೆ. ಅಂದರೆ ಮೆರಿಟ್ ಪ್ರಕಾರನೇ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಕೋರ್ಟಿನ ಆರ್ಡರ್ ಪ್ರಕಾರ ಅವರು ಏನಾದರೂ ಚೂಸ್ ಮಾಡಿದ್ರೆ ನಿಮ್ಮನ್ನು ಕೇಳದಂತೆ HKದಲ್ಲಿರೋರಿಗೆ NHK ಕೊಟ್ಬಿಡ್ತಾರೆ ರ್ಯಾಂಕ್ ಪ್ರಕಾರ. HKದಲ್ಲಿರೋರಿಗೆ ಇನ್ನೂ ಕೆಳಗಿರೋರಿಗೆ ಅವಕಾಶ ಸಿಗುತ್ತೆ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಇವರು ಯಾವ ಥರ ಪ್ರಾಸೆಸ್ ಮಾಡ್ತಾರೆ ಅಂತೇಳಿ. ಸೊ ನಾನು ಈಗಾಗಲೇ ಹೇಳಿದ್ದೀನಿ ಯಾವ ಥರ ಮಾಡ್ತಾಯಿದ್ದಾರೆ, ಇದನ್ನು ಒಂದು ಕ್ಲಾರಿಟಿ ತೊಗೊಳ್ಳಿ. ಅದಾಗಿನ ನಂತರ HKನಲ್ಲಿ ಬೆನಿಫಿಟ್ಸ್ ಇರೋರು HKಯಿಂದ NHKಗೆ ಹೋಗ್ತಿರಂದರೆ ನಿಮ್ಗೆ ಇನ್ನೂ ಬೆನಿಫಿಟ್ಸ್ ಇರುತ್ತಾ ಇಲ್ಲ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಓವರಾಲಾಗಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಡಾಕ್ಯುಮೆಂಟ್ ಇರಬೇಕು, ಡಾಕ್ಯುಮೆಂಟಲ್ಲಿ ಪಬ್ಲಿಷ್ ಆಗಿರಬೇಕು. ಇನ್ ಕೇಸ್ HK ಕ್ಯಾಂಡಿಡೇಟು NHKದಲ್ಲಿ ತೊಗೊಳ್ತಾ ಇದ್ದಾರೆ ಅಂತಂದರೆ ಅವಾಗಕ್ಕೂ ನಾವು HK ಬೆನಿಫಿಟ್ಸ್ನ ಕೊಡ್ತೀವಿ ಅಂತ ಯಾವುದೇ ಡಾಕ್ಯುಮೆಂಟಲ್ಲಿ ಇತ್ತು ಅಂದರೆ ಮುಂದಿನ ದಿನಗಳಲ್ಲಿ ನೀವು ಅವ್ರೇನಾದರೂ ತಪ್ಪು ಮಾಡಿದ್ರು KPCL ಅವರು, ಆಗ ನೀವು ಕ್ವಶನ್ ಮಾಡ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ, ಆ ಒಂದು ಉದ್ದೇಶಕ್ಕಾಗಿ ಅಫಿಷಿಯಲ್ ಡಾಕ್ಯುಮೆಂಟ್ನ ಕೇಳಿ ಕನ್ಫರ್ಮೇಷನ್ ತೊಗೊಂಡಿದ್ದ ನಂತರ. ಸೊ ಎಲ್ಲ ನಿಮ್ಮ ಕಡೆ ಇರೋದು, ನನ್ನ ಕಡೆಯಿಂದ ಏನಿದೆ ನಾನು ನಿಮಗೆ ಹೇಳಿದ್ದೀನಿ. ನಿಮ್ಮ ಕಡೆ ಏನು ಡ್ಯೂಟಿ ಮಾಡಬೇಕು ನೀವು ಅದನ್ನು ಮಾಡಿ, ಕೇಳಿ ಕ್ಲಾರಿಟಿನ ತೊಗೊಳ್ಳಿ. ಸೊ ಇಲ್ಲಿ ನೀವೆಲ್ಲ ಲಿಸ್ಟ್ನ ನೋಡ್ತಾ ಹೋಗ್ಬೋದು. 1:2 ಲಿಸ್ಟ್ ಇದು. ಸೊ ಈ ಲಿಸ್ಟಲ್ಲಿ ಯಾರೆಲ್ಲ ಇರ್ತಾರೆ DVಗೆ ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಏನಾದರೂ ವೀಡಿಯೋ ಬೇಕಿತ್ತು ಅಂದರೆ ಯಾವುದಾದ್ರಕ್ಕೆ ಸಂಬಂಧಪಟ್ಟಂಥದ್ದು ಆ ವಿಡಿಯೋನ ನಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ DVಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನಿದೆ ಅಂತಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.